ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಸೋನಿ 9 ನ್ಯೂಸ್ ವ್ಯವಸ್ಥಾಪಕ ನಿರ್ದೇಶಕರಾದ ದೇವೇಂದ್ರ ಆರ್ ಸೋನಿ ಅವರು, NXT ಕೇಬಲ್ ಆಪರೇಟರ್ಗಳು, ಸೋನಿ 9 ಸುದ್ದಿವಾಹಿನಿಯ ಗ್ರಾಹಕರು, ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶೇಷವಾಗಿ ಮಹಿಳೆಯರಿಗೆ ಅಣ್ಣ ತಂಗಿಯ ಭಾತೃತ್ವ ಸಮರಸದ ಪ್ರತೀಕವಾಗಿರುವ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರಿದ್ದಾರೆ. ಮೊದಲಿಗೆ ಮುಖ್ಯಾಂಶಗಳು. ಶ್ರಾವಣ ಮಾಸದ 2ನೇ ಸೋಮವಾರದ ಅಂಗವಾಗಿ ಪಾಂಡುರಂಗ ಮಂದಿರದಲ್ಲಿ ಭಕ್ತರಿಂದ ವಿಶೇಷ ಪೂಜಾ ಅಭಿಷೇಕ. ಕೂಲಿ ರಾಷ್ಟ್ರಗಳಿಗೆ ದುಡಿಯಲು ಹೋದ ಉತ್ತರ ಕರ್ನಾಟಕ ಭಾಗದ ಕಾರ್ಮಿಕರಿಗೆ ರಕ್ಷಣೆ ಮಾಡಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ತಾರತಮ್ಯ. ಈಶ್ವರ್ ಖಂಡ್ರೆ. MD ಅಲಾಮುದ್ದೀನ್ ಫೌಂಡೇಶನ್ ಮತ್ತು ಮೂವ್ಮೆಂಟ್ ಆಫ್ ಜಸ್ಟಿಸ್ನಿಂದ ರಕ್ತದಾನ ಶಿಬಿರ. ದಾನಗಳಲ್ಲಿ ರಕ್ತದಾನ ಸರ್ವಶ್ರೇಷ್ಠ. DC ರಾಮಚಂದ್ರನ್. ಬೀದರ್ ಜಿಲ್ಲೆಯಲ್ಲಿ 2510 ಕೊರೋನಾ ಪಾಸಿಟಿವ್ ಸಂಖ್ಯೆ. ಕೊರೋನಾ ಸೋಂಕಿನಿಂದ 79 ಜನರ ಸಾವು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ. ಬೀದರ್ ಜಿಲ್ಲಾ ಅಧ್ಯಕ್ಷರಾದ ಲೋಕೇಶ್ M. ಮಿರ್ಜಾಪುರ್. ಹುಟ್ಟುಹಬ್ಬ ಸರಳವಾಗಿ ಆಚರಣೆ. 2ನೇ ಹಂತದ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮಕ್ಕೆ ಚಾಲನೆ. 50,000 ರಾಸುಗಳನ್ನು ಕೃತಕ ಗರ್ಭಧಾರಣೆಗೆ ಒಳಪಡಿಸುವ ಗುರಿ. ಸಚಿವ ಪ್ರಭು ಚವ್ಹಾಣ್. ಉಚಿತ ಪ್ರವೇಶಕ್ಕೆ ದಾಖಲೆ ಸಿದ್ಧವಾಗಿಟ್ಟುಕೊಳ್ಳಲು ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಸೂಚನೆ. ಸುದ್ದಿಯ ವಿವರಗಳು. ಶ್ರಾವಣ ಮಾಸದ 2ನೇ ಸೋಮವಾರದ ಅಂಗವಾಗಿ ಬೀದರ್ ನಗರದ ಐತಿಹಾಸಿಕ ಪಾಂಡುರಂಗ ಮಂದಿರದಲ್ಲಿ ಭಕ್ತರು ವಿಶೇಷವಾಗಿ ಪೂಜಾಭಿಷೇಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿಸಿದ್ದರು. ರಕ್ಷಾಬಂಧನ ಹಬ್ಬದ ಅಂಗವಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಕೋವಿಡ್-19 ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ಸೈನಿಕರತ್ತ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸರು ಇತರ ವಾರಿಯರ್ಸ್ಗಳಿಗೆ ರಾಖಿ ಕಟ್ಟುವ ಮೂಲಕ ರಾಖಿ ಹಬ್ಬ ಆಚರಣೆ ಮಾಡಿದರು. ಬೀದರ್ ಜಿಲ್ಲೆಯ ವಿವಿಧೆಡೆ ನೂಲ ಹುಣ್ಣಿಮೆಯ ಅಂಗವಾಗಿ ರಕ್ಷಾಬಂಧನ ಹಬ್ಬವನ್ನು ಕಾರ್ಯಕ್ರಮ. ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಆಚರಣೆ ಮಾಡಲಾಯಿತು. ಗ್ರಾಮೀಣ ಪ್ರದೇಶದಲ್ಲಿ ಪುಟಾಣಿ ಮಕ್ಕಳು ತಮ್ಮ ತಂದೆ ಅಣ್ಣ ತಮ್ಮಂದಿರಿಗೆ ಹಣೆಗೆ ಕುಂಕುಮ ಹಚ್ಚಿ ಬಲಗೈಗೆ ರಾಖಿ ಕಟ್ಟಿ ಆರತಿ ಬೆಳಗಿನ ಸಂಭ್ರಮಿಸಿದರು. ಶ್ರಾವಣ ಮಾಸದ 2ನೇ ಸೋಮವಾರದ ಅಂಗವಾಗಿ ಬೀದರ್ ನಗರದ ಪಾಂಡುರಂಗ ಮಂದಿರದಲ್ಲಿ ಕೋಮಿಟಿ ಸಮಾಜದವರು ಸೇರಿದಂತೆ ಪಾಂಡುರಂಗನ ಭಕ್ತರು ದೇವರ ಮೂರ್ತಿಯ ದರ್ಶನ ಪಡೆದರು. ಅಲ್ಲದೆ ಭಜನೆ ಮಾಡಿದರು. ಈ ಸಂದರ್ಭದಲ್ಲಿ ಪಾಂಡುರಂಗ ಮಂದಿರದ ಪೂಜಾರಿ ವಿನಾಯಕರಾವ್ ಗೋವಿಂದರಾವ್ ಮಹಾರಾಜ್ ಅವರು ಮಾತನಾಡುತ್ತಾ, ಪಾಂಡುರಂಗ ಮಂದಿರದಲ್ಲಿ ಶ್ರಾವಣ ಮಾಸದ ಪ್ರಥಮ ಸೋಮವಾರ ಅನ್ನದಾನ ಪೂಜಾ, 2ನೇ ಸೋಮವಾರ ಭಸ್ಮ ಪೂಜಾ, ಹೀಗೆ ಒಂದೊಂದು ಸೋಮವಾರ ಒಂದು ರೀತಿಯ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂದರು. ಕೋವಿಡ್-19 ಕೊರೋನಾ ವೈರಸ್ಸಿನಲ್ಲೇ ಮಂದಿರಕ್ಕೆ ಪ್ರಾತಿನಿಧ್ಯ ಬರುವವರ ಸಂಖ್ಯೆ ಕಡಿಮೆ ಆಗಿದೆ. ಸಾಮಾಜಿಕ ಅಂತರ ಹಾಗೂ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಭಕ್ತರು ಆಗಮಿಸುತ್ತಿದ್ದಾರೆ ಎಂದರು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಕ್ಷಾಬಂಧನ ಹಬ್ಬದ ಅಂಗವಾಗಿ ABVP ಕಾರ್ಯಕರ್ತರು ಹಾಗೂ ಕಾರ್ಯಕರ್ತರು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ DL ನಾಗೇಶ್ ಅವರಿಗೆ ರಾಖಿ ಕಟ್ಟಿ ಸಂಭ್ರಮಿಸಿದರು. ABVP ರಾಜ್ಯ ಕಾರ್ಯದರ್ಶಿ ರೇವಣ್ ಸಿದ್ದ ಜಾಡರೆ ಅವರು ಮಾತನಾಡುತ್ತಾ, ಕೋವಿಡ್-19 ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ಗಡಿಯಲ್ಲಿ ಸೈನಿಕರು ದೇಶ ರಕ್ಷಣೆಗಾಗಿ ಹೋರಾಡುತ್ತಿದ್ದಂತೆ ದೇಶದೊಳಗೆ ಕೊರೋನಾ ಸೋಂಕಿನ ನಿಯಂತ್ರಣಕ್ಕಾಗಿ ಹಗಲಿರುಳೆನ್ನದೆ ಸೈನಿಕರಂತೆ ದುಡಿಯುತ್ತಿರುವ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಚಾಲಕ ಮತ್ತು ನಿರ್ವಾಹಕರು, ವೈದ್ಯರಿಗೆ ರಕ್ಷಾಬಂಧನ ಹಬ್ಬದಂದು ರಾಖಿ ಕಟ್ಟಿ ಕೊರೋನಾ ಸೈನಿಕರ ಆರೋಗ್ಯ ದೇವರು ಕಾಪಾಡಲಿ ಎಂದು ಪ್ರಾರ್ಥನೆ ಮಾಡುತ್ತಿದ್ದೇವೆ ಎಂದರು. ABVP ಕಾರ್ಯಕರ್ತ ಆಶಾ ಅವರು ಮಾತನಾಡುತ್ತಾ, ರಕ್ಷಾಬಂಧನ ಹಬ್ಬದಂದು ಪೊಲೀಸರು, ವೈದ್ಯರು, ಬಸ್ ಚಾಲಕರು, ನಿರ್ವಾಹಕರು ಸೇರಿದಂತೆ ಕೊರೋನಾ ವೈರಸ್ಗಳಿಗೆ ರಾಖಿ ಕಟ್ಟಿ ಹಬ್ಬದ ಶುಭಾಶಯಗಳು ಹೇಳಿದರು. ಬೀದರ್ ನಗರದ ಜನವಡ ರಸ್ತೆಯಲ್ಲಿರುವ JP ನಗರ ಕಾಲೋನಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ರಾಜಯೋಗ ಕೇಂದ್ರ ಪಾವನಧಾಮದ ಬ್ರಹ್ಮಕುಮಾರಿ ಸಹೋದರಿಯರಾದ BK ಗುರುದೇವಿ ಬಹನ್, BK ಮಂಗಲ ಬಹನ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರಿಗೆ ರಾಖಿ ಕಟ್ಟುವ ಮೂಲಕ ರಕ್ಷಾಬಂಧನದ ಶುಭಾಶಯ ಕೋರಿದರು. ಜಿಲ್ಲಾಧಿಕಾರಿಗಳ ಧರ್ಮಪತ್ನಿ ತರಂಗಿಣಿ ರಾಮಚಂದ್ರನ್ ಅವರಿಗೆ ಜೀವನ ರಥ ಸಾಗುವ ಪಥ ಎಂಬ ಸಂದೇಶವುಳ್ಳ ದಿನದರ್ಶಿಕೆ ನೀಡಿ ಅವರಿಗೂ ರಕ್ಷಾ ಸೂತ್ರ ಕಟ್ಟಿದರು. ಇಡೀ ಬೀದರ್ ಜಿಲ್ಲೆಯಲ್ಲಿ ನಿಮ್ಮ ಆಲೋಚನೆ ಚೆನ್ನಾಗಿದೆ ಸರ್. ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ನಿಯಮ ಉಲ್ಲಂಘನೆ ಇಲ್ಲ ಅಷ್ಟು ಅಂದರೆ ಆಗಲೇ ನಿಮ್ಮ ಸೇವೆ ಡೆಡಿಕೇಶನ್ ತುಂಬ ದೊಡ್ಡದ ಸರ್. ಅದಕ್ಕೆ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಮ್ಗೆ ಥ್ಯಾಂಕ್ಸ್.
ಅದು ಡಬ್ಬಿ ಕೊಡ್ರಿ ಕೈಲಿ ಮಾಡಿ ಡೈಲಿ ತಾನೇ ತೋತಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಷ್ಟೇ ನಿಮ್ಮ ಕಡೆ ಬರ್ರಿ. Thank you. ಇದು ದೇವಸ್ಥಾನ ಆರ್ಯವಶ ಸಂಘ ಬಿದರ್ ಅಂದರು ನಗರೇಶ್ವರ ದೇವಾಲಯ. ಇದು ಕುಮಟಿ ಸಮಾಜ ದೇವಾಲಯ ಇದೆ. ಇದು ವಿಶೇಷ ಆಗಿಂದ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಪೈಲ ಸೋಮವಾರ ಅನ್ನಪೂಜಾ, ಎರಡನೇ ಸೋಮವಾರದಲ್ಲಿ ಭಸ್ಮ ಪೂಜಾ, ಮೂರನೇ ಸೋಮವಾರದಲ್ಲಿ ಅಭಿಷೇಕ, ಹಿಂಗೆ ಪ್ರತಿಯಲ್ಲೇ ಮಾಡ್ತಿದ್ರು. ಈ ವಿಶೇಷ ಆಗಿಂದ ರಕ್ಷಾಬಂಧನ ಅಂದರು, ರಾಖಿ ಹುಣ್ಣಿಮೆ ಇತ್ತು. ಪ್ರತಿ ವರ್ಷ ಜನ ಬಹಳ ಬರ್ತಿದ್ರು. ಈ ವರ್ಷದಿಂದ ಕೊರೋನಾ ಇದ್ದ ಸಲುವಾಗಿ ಯಾರು ಜನ ಬರ್ತಿದ್ದಿಲ್ಲ, ಮಾಮೂಲು ಪೂಜೆ ಮಾಡ್ತೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇಂದು ಬೀದರ್ ನಗರದಲ್ಲಿ ಏನು ಕರೋನಾ ವಾರಿಯರ್ಸ್ಗಳಾಗಿ ಇವತ್ತು ಯಾವ ರೀತಿ ಯೋಧರು ಗಡಿಯಲ್ಲಿ ಬಿಸಿಲು ಗಾಳಿ ಲೆಕ್ಕಿಸದೆ ಯಾವ ರೀತಿ ಅವರು ಸೇವೆ ಸಲ್ಲಿಸಿದ್ರೆ ಅದೇ ರೀತಿ ಇವತ್ತು ದೇಶದೊಳಗಡೆ ಮಹಾಮಾರಿ ಕರೋನಾ ಓಡಿಸುವಲ್ಲಿ ಕೂಡ ಇವತ್ತೇನೆಂದರೆ ಪೊಲೀಸ್ ಇಲಾಖೆ ಆಗಿರ್ಬೋದು, ವೈದ್ಯಕೀಯ ಸಿಬ್ಬಂದಿ ಆಗಿರ್ಬೋದು, ಬ್ಯಾಂಕಿನ ಅಧಿಕಾರಿಗಳಾಗಿರ್ಬೋದು, ಪತ್ರಿಕಾ ಮಾಧ್ಯಮ ವರ್ಗದವರಾಗಿರ್ಬೋದು, KSRTC ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಇವತ್ತು ಅವರ ಸೇವೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ತಮ್ಮ ಪ್ರಾಣವನ್ನು ಲೆಕ್ಕಿಸದೇ ಇವತ್ತೇನಾದರೂ ನಮ್ಮ ಸಮಾಜದ ಉಳಿಗಾಗಿ ನಮ್ಮೆಲ್ಲರ ಉಳಿಗಾಗಿ ಇವತ್ತೇನಾದರೂ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ವಿದ್ಯಾರ್ಥಿ ಪರಿಷತ್ ಏನಪ್ಪ ಅಂದರೆ ಅವರಿಗೆ ರಾಖಿ ಕಟ್ಟುವುದರ ಮೂಲಕ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ, ಅವರಿಗೆ ಯಾವುದೇ ರೀತಿಯ ಆಪತ್ತುಗಳು ಬರದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ರಾಖಿಯನ್ನು ಅವ್ರಿಗೆ ಕಟ್ಟುವುದರ ಮೂಲಕ ಜೊತೆಗೆ ಗೊತ್ತೇನಂತಂದರೆ ಅವ್ರು ನಿಮ್ಮೊಂದಿಗೆ ನಾವು ಇದ್ದೇವೆ, ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ತುಂಬುವ ನಿಟ್ಟಿನಲ್ಲಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಾಖಿ ಕಟ್ತಾ ಇದ್ದೇವೆ. ಅವರ ಸೇವೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು. ಅವರು ಹೀಗೆ ಹೆಚ್ಚೆಚ್ಚು ಕಾಲ ಸೇವೆ ಮಾಡಲಿ, ಭಗವಂತ ಅವರಿಗೆಲ್ಲ ಆಯುಷ್ಯರ್ಗೆ ಕೊಟ್ಟು ಕಣಿಸಲು ಅಂತೇಳಿ ಇವತ್ತು ವಿದ್ಯಾರ್ಥಿ ಪರಿಷತ್ತಿನ ಮೂಲ ಆಶಯವಾಗಿದೆ. ನಾವು ಇವತ್ತು ರಕ್ಷಾಬಂಧನವನ್ನು ಬೀದರ್ನಲ್ಲಿ ಆಚರಿಸುತ್ತಿದ್ದೇವೆ. ಡಾಕ್ಟರ್ಸ್ಗಳಿಗೆ, ಪೊಲೀಸರಿಗೆ ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರು ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೋವಿಡ್-19 ಸಂದರ್ಭದಲ್ಲಿ ತೀವ್ರ ಸಂಕಷ್ಟದಲ್ಲಿ ಕೂಲಿ ರಾಷ್ಟ್ರಗಳಲ್ಲಿರುವ ರಾಜ್ಯದ ಉತ್ತರ ಕರ್ನಾಟಕ ಭಾಗದ ಕನ್ನಡಿಗರಿಗೆ ಕರೆತರಲು ತಾರತಮ್ಯ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಕೋವಿಡ್-19 ಸಂಕಷ್ಟದಲ್ಲಿರುವ ದೇಶದ ನಾಗರಿಕರಿಗೆ ತಾಯ್ನಾಡಿಗೆ ತರಲು ವಂದೇ ಭಾರತ ಮಿಷನ್ ಯೋಜನೆಯಡಿಯಲ್ಲಿ 5 ಹಂತಗಳಲ್ಲಿ ವಿದೇಶದಲ್ಲಿರುವ ಭಾರತೀಯ ಪ್ರಜೆಗಳನ್ನು ವಿಮಾನಗಳ ಮೂಲಕ ಕರೆದುಕೊಂಡು ಬರಲಾಗಿದೆ ಎಂದರು. ಇಲ್ಲಿಯವರೆಗೆ ವಿದೇಶಗಳಿಂದ ಕೇರಳ ರಾಜ್ಯಕ್ಕೆ ವಂದೇ ಭಾರತ ಮಿಷನ್ ಯೋಜನೆಯಡಿಯಲ್ಲಿ 750 ಸಲ ವಿಮಾನ ಸಂಚಾರ ಮಾಡಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಕಡಿಮೆ ಸಂಚಾರ ಮಾಡಿದೆ. ರಾಜ್ಯ ಸರ್ಕಾರ ಕೂಲಿ ರಾಷ್ಟ್ರಗಳಿಗೆ ದುಡಿಯಲು ಹೋಗಿರುವ ಕನ್ನಡಿಗರನ್ನು ತಾಯ್ನಾಡಿಗೆ ವಾಪಸ್ಸು ತರಲು ತಾರತಮ್ಯ ನೀತಿ ಅನುಸರಿಸುತ್ತದೆ ಎಂದರು. ರಾಜ್ಯದ ಉತ್ತರ ಕರ್ನಾಟಕ ಭಾಗದ ಅನೇಕ ಜನರು ದುಡಿಯಲು ಕೈವತ್ತ ದೇಶಕ್ಕೆ ಹೋಗಿದ್ದಾರೆ. ಕೈವತ್ತನಲ್ಲಿರುವ ಕನ್ನಡಿಗರಿಗೆ ಕರೆತರಲು ಮನಸ್ಸು ಮಾಡುತ್ತಿಲ್ಲ ರಾಜ್ಯ ಸರ್ಕಾರವೆಂದು ದೂರಿದರು. ಕೂಲಿ ರಾಷ್ಟ್ರಗಳಲ್ಲಿರುವ ತಾಯ್ನಾಡಿನ ಕನ್ನಡಿಗರ ವೀಸಾ ಅವಧಿ ಮುಗಿದಿದೆ. ಹೀಗಾಗಿ ವಿದೇಶದಲ್ಲಿ ಕನ್ನಡಿಗರು ಸಂಕಷ್ಟದಲ್ಲಿದ್ದಾರೆ. ಇವರ ರಕ್ಷಣೆ ಮಾಡುವುದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದರು. ಕೋವಿಡ್ ಸಂಕಷ್ಟದಲ್ಲಿ ವಿದೇಶದಲ್ಲಿ ಏನು ಭಾರತೀಯರು ಸಿಲುಕೊಂಡಿದ್ದರು ಅಂಥವರನ್ನು ವಾಪಸ್ ಕರೆದುಕೊಂಡು ಬರಲಿಕ್ಕೆ ಕೇಂದ್ರ ಸರ್ಕಾರ ವಂದೇ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಸುಮಾರು 5 ಫೇಸ್ನಲ್ಲಿ 3,000 ವಿಮಾನಗಳ ಹಾರಾಟ ನಡೆಸಿದೆ. ಅದರಲ್ಲಿ ಎಲ್ಲ ರಾಜ್ಯಗಳು ತಮ್ಮ ತಮ್ಮ ರಾಜ್ಯದ ಏನು ಜನ ಇದ್ದರು ವಲಸಿಗರಿಗೆ ಅವರಿಗೆ ತಾಯ್ನಾಡಿಗೆ ಕರೆದುಕೊಂಡು ಬರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ.
ದಲ್ಲಿ ಕರ್ನಾಟಕ ಸರ್ಕಾರ ಎಲ್ಲಕ್ಕಿಂತ ಹಿಂದೆ ಬಿದ್ದಿದೆ, ನಿರ್ಲಕ್ಷ್ಯ ತೋರಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ಸುಮಾರು ಜನ ಉತ್ತರ ಕರ್ನಾಟಕದವರು, ಬೇರೆ ಬೇರೆ ಭಾಗದವರು, ಕರ್ನಾಟಕದವರು, ವಿಶೇಷವಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಸೇವೆ ಮಾಡಲಿಕ್ಕೆ ಏನು ಹೋಗಿದ್ದಾರೆ, ದುಡಿಲಿಕ್ಕೆ ಹೋಗಿದ್ದಾರೆ, ಅವರೆಲ್ಲ 5 ತಿಂಗಳಿಂದ ಅತ್ಯಂತ ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ. ಅವರ ವೀಸಾ ಅವಧಿಯು ಮುಗಿದಿದೆ. ಇವತ್ತು ನಾವು ಹೋಲಿಕೆ ಮಾಡಿದರೆ ಏನು ವಂದೇ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಕೊಲ್ಲಿ ರಾಷ್ಟ್ರಗಳಿಗೆ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇ ಹಂತದಲ್ಲಿ 15 ವಿಮಾನಗಳು ಕೇರಳಕ್ಕೆ ಹಾರಾಟ ನಡೆಸಿದ್ದಾವೆ, ಕರ್ನಾಟಕಕ್ಕೆ 1 ಮಾತ್ರ. ಎರಡನೇ ಫೇಸ್ನಲ್ಲಿ ಕೇರಳಕ್ಕೆ 167 ವಿಮಾನಗಳ ಸಂಚಾರ ನಡೆದಿದೆ, ಆದರೆ ಕರ್ನಾಟಕಕ್ಕೆ 14. ಮೂರನೇ ಹಂತದಲ್ಲಿ ಕೇರಳಕ್ಕೆ 58 ವಿಮಾನಗಳು, ಕರ್ನಾಟಕಕ್ಕೆ 15. ನಾಲ್ಕನೇ ಹಂತದಲ್ಲಿ ಕೇರಳಕ್ಕೆ 249, ಕರ್ನಾಟಕಕ್ಕೆ 43. ಈಗ 5ನೇ ಹಂತ ಪ್ರಾರಂಭ ಆಗಿದೆ. ಅಂದರೆ ಸುಮಾರು ಕೇರಳಕ್ಕೆ 750 ವಿಮಾನಗಳ ಸಂಚಾರ ಆದರೆ ಇವತ್ತು ಕರ್ನಾಟಕಕ್ಕೆ ಬರೀ ಸುಮಾರು 100 ವಿಮಾನ. ಕರ್ನಾಟಕಕ್ಕೆ ಏನೊಂದು ತಾರತಮ್ಯ ಆಗ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ? ಇವತ್ತು ಏನು ಬೀದರ್ ಕಲಬುರಗಿ ಜನ ಕುವೈಟಲ್ಲಿ ಸಿಲುಕೊಂಡಿದ್ದಾರೆ, ಕುವೈಟಿಂದ ಒಂದೇ ಒಂದು ವಿಮಾನದ ವ್ಯವಸ್ಥೆ ಆಗಲಿಲ್ಲ. ಇನ್ನು ಆಗಸ್ಟ್ನಲ್ಲೂ ಯಾವುದೇ ವಿಮಾನ ಹಾರಾಟ ಆಗುವಂಥ ಒಂದು ಸಂದರ್ಭ, ಒಂದು ಯೋಜನೆ ಇಲ್ಲ. ಅಂದರೆ ಅಲ್ಲಿನ ಜನ ಏನು ಮಾಡಬೇಕು? ಇದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ತೋರಿಸ್ಕೊಡ್ತದೆ. ಅದಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಈ ತಾರತಮ್ಯ ಬಿಟ್ಟು ಕರ್ನಾಟಕ ರಾಜ್ಯದ ಏನು ಸಾವಿರಾರು ಜನ ವಿಶೇಷವಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಸಿಲುಕೊಂಡಿದ್ದಾರೆ, ಅವರಿಗೆ ತಕ್ಷಣವೇ ವಿಮಾನದ ವ್ಯವಸ್ಥೆ ಮಾಡಿ ವಾಪಸ್ ತಾಯ್ನಾಡಿಗೆ ಮರಳಿ ಕರೆಸ್ಕೊಂಡು ಬರುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ರಾಜ್ಯಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತು ಈ ತಾರತಮ್ಯದ ಧೋರಣೆ ಏನಿದೆ ಇದು ಬಿಟ್ಟು ಎಲ್ಲ ಕಡೆಯಿಂದ ವಿದೇಶದಲ್ಲಿರುವಂಥ ಎಲ್ಲರಿಗೂ ಕರೆದುಕೊಂಡು ಬರುವಂಥ ಒಂದು ಕೆಲಸ ಮಾಡಲಿ ಅಂತೇಳಿ ಹೇಳಿ ಬಯಸ್ತೇನೆ. ಇರಲಿ, ಆಗಸ್ಟ್ 15ಕ್ಕೆ ನಾವು ತರ್ತೀವಿ ಅಂತ ಹೇಳಿದ್ರಲ್ಲ, ಇಲ್ಲಿ ಎಲ್ಲ ಮಾಡ್ತಾನೆ ಇದ್ದೀವಿ, ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. 18 ದಿವಸದಲ್ಲಿ ಮಹಾಭಾರತ ಯುದ್ಧ ಗೆದ್ದಿದ್ದೇವೆ, 21 ದಿವಸದಲ್ಲಿ ಕರೋನಾ ಗೆಲ್ತೇವೆ. ಚಪ್ಪಾಳೆ ತಟ್ರಿ, ಜಾಗಟೆ ಬಾರಿಸ್ರಿ. ಇವತ್ತು ಎಲ್ಲವೂ ಆಯಿತು. ಮಾಡಲಿ, ನಮ್ಮ ಕಡೆಯಿಂದ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇವೆ. ಈಗಲೂ ಜನರ ರಕ್ಷಣೆ ಮಾಡಲಿಕ್ಕೆ, ಜನರ ಜೀವ ಉಳಿಸಲಿಕ್ಕೆ ನಮ್ಮ ಸಂಪೂರ್ಣ ಸಹಕಾರ, ಸಹಯೋಗ, ಬೆಂಬಲ ಇದೆ ಅಂತ ಹೇಳ್ತಾ ಇದ್ದೇವೆ. ಚೆನ್ನಾಗಿ ಆಡಳಿತ ಮಾಡಲಿ, ನಿಯಂತ್ರಣ ಮಾಡಲಿ. ಎಲ್ಲಿ ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕಾಗಿತ್ತಲ್ಲ ಲಾಕ್ಡೌನ್ ಅಂತ ಹೇಳಿದರೆ. ಲಾಕ್ಡೌನ್ ಇದು ಕರೋನಾ ಸಮಸ್ಯೆಗೆ ಶಾಶ್ವತ ಪರಿಹಾರ ಇಲ್ಲ, ಎಲ್ರಿಗೂ ಗುರ್ತು. ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ಏನೇನು ಕೊರತೆಗಳಿದೆ ಅದನ್ನು ಸರಿಪಡಿಸ್ಕೊಳ್ಳೋಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕಾಗಿತ್ತು. ಎಲ್ಲಾಗಿದೆ? MD ಅಲೌಮುದ್ದೀನ್ ಫೌಂಡೇಶನ್ ಮತ್ತು ಮೂವ್ಮೆಂಟ್ ಆಫ್ ಜಸ್ಟಿಸ್ ಸಂಘಟನೆಗೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಈದ್ ಅಲ್ ಅಧಾ ಬಕ್ರೀದ್ ಹಬ್ಬದ ಅಂಗವಾಗಿ ಬೀದರ್ ನಗರದ 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ಬೀದರ್ ಜಿಲ್ಲೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡುವ ಮೂಲಕ ರಕ್ತದ ಕೊರತೆಯಿಂದ ಬಳಲುತ್ತಿರುವವರ ಜೀವ ಉಳಿಸಲು ಸಹಕಾರಿಯಾಗುತ್ತಿರುವುದು ಹೆಮ್ಮೆಯ ಸಂಗತಿ ಎನ್ನಬಹುದು. ಜಿಲ್ಲಾಧಿಕಾರಿ ರಾಮಚಂದ್ರನ್ ಅರವರು ಸಸಿಗೆ ನೀರು ಒಯ್ಯುವ ಮೂಲಕ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ದಾನಗಳಲ್ಲಿ ಅನ್ನದಾನ, ಕನ್ಯಾದಾನಕ್ಕಿಂತ ರಕ್ತದಾನ ಸರ್ವಶ್ರೇಷ್ಠವಾಗಿದೆ ಎಂದರು. ಕೋವಿಡ್-19 ಕೊರೋನಾ ವೈರಸ್ ಹರಡುವಿಕೆಯ ಸಂದರ್ಭದಲ್ಲಿಯೂ ರಕ್ತದಾನ ಶಿಬಿರ ಆಯೋಜಿಸಿರುವ ಸಂಘಟನೆಗಳ ಕಾರ್ಯವೈಖರಿ ಶ್ಲಾಘನೀಯವಾಗಿದೆ ಎಂದರು. ಬ್ರಿಮ್ಸ್ ರಕ್ತ ನಿಧಿ ಕೇಂದ್ರದಲ್ಲಿ ರಕ್ತದ ಅಭಾವ ಆಗದಂತೆ ಜಿಲ್ಲಾಡಳಿತದ ವತಿಯಿಂದಲೂ ರಕ್ತದಾನ ಶಿಬಿರ ಆಯೋಜಿಸಿ
ರಕ್ತ ಸಂಗ್ರಹ ಮಾಡಲಾಗುವುದು. ಇದರಿಂದ ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಸಿಗುವಂತೆ ಆಗಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. MD ಅಲೌಮುದ್ದೀನ್ ಫೌಂಡೇಶನ್ ಫೌಂಡರ್ ಮ್ಯಾನೇಜಿಂಗ್ ಟ್ರಸ್ಟ್ ಅಸೌದ್ದೀನ್ ಅವರು ಮಾತನಾಡುತ್ತಾ, ರಕ್ತದ ಕೊರತೆಯಿಂದ ಸಾವನ್ನಪ್ಪುತ್ತಿರುವ ಜನಸಾಮಾನ್ಯರ ಜೀವ ಉಳಿಸಲು ಯುವ ಸಮೂಹ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆಯುತ್ತಿರುವುದು ಮೆಚ್ಚಬೇಕಾದ ಕಾರ್ಯವಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಉರ್ದು ದಿನ ಪತ್ರಿಕೆಯ ಸುದ್ದಿ ಸಂಪಾದಕರಾದ ಅಬ್ದುಲ್ ಅಲಿ ಅವರು ಶಿಬಿರದಲ್ಲಿ ರಕ್ತದಾನ ಮಾಡಿದ ಯುವಕರಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸಹಾಯಕ ಆಯುಕ್ತ ಅಕ್ಷಯ್ ಶ್ರೀಧರ್, ಬ್ರಿಮ್ಸ್ ರಕ್ತನಿಧಿ ಕೇಂದ್ರದ ಅಧಿಕಾರಿ ಡಾಕ್ಟರ್ ಸೋಮಶೇಖರ್, ಮೂವ್ಮೆಂಟ್ ಆಫ್ ಜಸ್ಟಿಸ್ ಸಂಘಟನೆ ಅಧ್ಯಕ್ಷರಾದ ಸರ್ಫರಾಜ್ ಹಾಶ್ಮಿ, ಅಬ್ದುಲ್ ಮನ್ನನ್ ಸೇಠ್ ಸೇರಿದಂತೆ MD ಅಲೌಮುದ್ದೀನ್ ಮತ್ತು ಮೂವ್ಮೆಂಟ್ ಆಫ್ ಜಸ್ಟಿಸ್ ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಆಸ್ಪತ್ರೆ ವೈದ್ಯರು, ಸಿಬ್ಬಂದಿಗಳಿದ್ದರು. थोड़ा सा इधर फेस ಥ್ಯಾಂಕ್ ಯು ಎವ್ರಿಬಡಿ. ನಮಸ್ಕಾರ. ಬರ್ತೀನಿ ಅಮ್ಮ. हाँ, उनका नाम बोलो. ठीक है. हेयर स्टाइल है इसलिए आपके पहले सुलाने से पहले आप खुद सो गए ना, वो उनको प्रेरणा मिलती है. सब मैं देने वाला हूँ सब. ऐसा ना? अच्छा. हाँ, ये मेरा 20 साल दे रहे. ऐसा. मैम अभी 2 महीने बाद से. हाँ. कितना बार होता है प्राइस आप कराते ಬೀದರ್ ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರವನ್ನು 100 ಬೆಡ್ಡೆಡ್ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ತಾಯಿ ಮತ್ತು ಮಗು ಆಸ್ಪತ್ರೆಯಲ್ಲಿ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ.
ಇವತ್ತು ನಮ್ಮ ಡಾಕ್ಟರ್ ಸುಹೈಲ್ ಏನು ನಮ್ಮ 100 ಬೆಡ್ ಹಾಸ್ಪಿಟಲ್ CMO ಇದ್ದಾರೆ, ಅವರು ಮತ್ತು ಉಪವಿಭಾಗಾಧಿಕಾರಿಗಳು, ನಾವು ಮತ್ತು ಮೂವ್ಮೆಂಟ್ ಫಾರ್ ಜಸ್ಟಿಸ್ ಫೌಂಡೇಶನ್ ಮತ್ತು ಅಲಿಮುದ್ದೀನ್ ಫೌಂಡೇಶನ್ ಅವರು ಇವರೆಲ್ಲ ಸೇರಿ ಇದನ್ನು ನಮ್ಮ ಹಾಸ್ಪಿಟಲಲ್ಲಿ ಸಹಯೋಗದೊಂದಿಗೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಈ ಕೊರೋನಾ ಸಂದರ್ಭದಲ್ಲಿ ಬ್ಲಡ್ ಡೊನೇಷನ್ನು ಬಹಳ ಕಡಿಮೆ ಆಗಿರೋದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಇಂಥ ಸಂದರ್ಭದಲ್ಲಿ ಜನರಲ್ಲಿ ಏನು ಕರೋನಾ ಬಗ್ಗೆ ಒಂದು ತಪ್ಪು ಕಲ್ಪನೆಗಳಿದೆ, ಸ್ಟಿಗ್ಮಾ ಏನಿದೆ, ಅದನ್ನು ಬ್ರೇಕ್ ಮಾಡುವ ಒಂದು ಉದ್ದೇಶದಿಂದ ಇವತ್ತು ನಾವು ಬ್ಲಡ್ ಡೊನೇಷನ್ ಕ್ಯಾಂಪೇನನ್ನು ಇವತ್ತು ಬೀದರ್ನಲ್ಲಿ ಪ್ರಾರಂಭ ಮಾಡಿದ್ದೀವಿ. ಬಹುತೇಕ ಬಹಳ ಎಲ್ಲ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಈ ಬ್ಲಡ್ ಡೊನೇಷನ್ ಕ್ಯಾಂಪೇನ್ಗಳನ್ನು ಮರು ಪ್ರಾರಂಭ ಮಾಡುವ ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡಿದ್ದೀವಿ. ನ್ಯಾಷನಲ್ ಮತ್ತು ಸ್ಟೇಟ್, ಕರ್ನಾಟಕ ಸ್ಟೇಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಈ ಬ್ಲಡ್ ಡೊನೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ಒಂದು ಪ್ರೊಸೀಜರ್ಸನ್ನು ಫಾಲೋ ಮಾಡಬೇಕಿದೆ ಅನ್ನೋದೆಲ್ಲ ಅವ್ರು ತಿಳಿಸಿದ್ದಾರೆ. ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ರ್ಯಾಪಿಡ್ ಆ್ಯಂಟಿಜನ್ ಅಂತ ಏನು ಟೆಸ್ಟ್ ಕಿಟ್ ಬಂದಿದೆ, 15 ನಿಮಿಷದಲ್ಲಿ ತಮ್ಮೆಲ್ಲರಿಗೂ ಅದು ಫಲಿತಾಂಶ ಗೊತ್ತಾಗುತ್ತೆ. ಅದನ್ನು ಒಂದು ಟೆಸ್ಟನ್ನು ಮಾಡಿ ಅದನ್ನು ನಾವು ಮುಂದುವರಿಸ್ತೀವಿ ಅನ್ನೋ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಈಗ ನಮ್ಮೆಲ್ಲರಿಗೂ ತಲುಪಿದೆ. ನಾನು ನಿಮ್ಮ ಎಲ್ಲರಲ್ಲಿ, ನಿಮ್ಮ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ತಾವು ಯಾರೂ ಕೂಡ ಈ ಬ್ಲಡ್ ಡೊನೇಷನ್ ಮಾಡ್ತಕ್ಕಂಥ ಒಂದು ಇದನ್ನು ಸ್ಟಿಗ್ಮಟೈಸ್ ಮಾಡುವ ಅವಶ್ಯಕತೆ ಇಲ್ಲ. ನಾವು ಧಾರಾಳವಾಗಿ ಈಗಲೂ ಕೂಡ ಬ್ಲಡ್ ಡೊನೇಷನ್ ಮಾಡಬಹುದಾಗಿದೆ. ನಮ್ಮ ರಕ್ತವನ್ನು ಅವರು ಸಂಪೂರ್ಣ ಪರಿಶೋಧನೆಯನ್ನು ಮಾಡಿಯೇ ನಂತರ ಇನ್ನೊಬ್ಬರಿಗೆ ಅದನ್ನು ಟ್ರಾನ್ಸ್ಫ್ಯೂಸ್ ಮಾಡ್ತಾರೆ ಎನ್ನುವುದರಲ್ಲಿ ಎರಡನೇ ಮಾತಿಲ್ಲ. ತಾವೆಲ್ಲರೂ ಧೈರ್ಯದಿಂದ, ಹಿಂದೆ ಹೇಗೆ ದೊಡ್ಡ ಮನಸ್ಸಿನಿಂದ, ಧಾರಾಳ ಮನಸ್ಸಿನಿಂದ ತಾವೆಲ್ಲರೂ ಬಂದು ಈ ರಕ್ತದಾನವನ್ನು ಮಾಡಿದಿರಿ, ಅಷ್ಟೇ ದೊಡ್ಡದ ಪ್ರಮಾಣದಲ್ಲಿ ಈಗ ನೀವೆಲ್ಲರೂ ಮಾಡಬೇಕಾಗಿದೆ. ಸೊ ತಾವೆಲ್ಲರೂ ಮಾಡ್ತೀರಿ ಎನ್ನುವ ಒಂದು ನಂಬಿಕೆಯೊಂದಿಗೆ, ವಿನಂತಿಯೊಂದಿಗೆ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಶುಭ ಕೋರ್ತೇನೆ. बकरीद के मौके पे ईद सेलिब्रेट करने के लिए बीदर के 2 मुस्लिम ऑर्गेनाइजेशंस ने, जो मोहम्मद अलीमुद्दीन फाउंडेशन और मूवमेंट ऑफ जस्टिस ने, नौजवानों को, यूथ्स को एक अल्टरनेट प्लेटफॉर्म देने के लिए, कि ईद को सेलिब्रेट करने के लिए एक अल्टरनेट प्लेटफॉर्म देने के लिए ब्लड डोनेशन कैंप रखा है. क्योंकि हम अपनी खुशी जो मनाते हैं उसके अलग अलग तरीके हो सकते हैं, लेकिन उसमें एक तरीका ये भी होता है कि हम किसी की जान बचाकर, किसी को ज़िंदगी देकर हम अपनी जो है ना सेलिब्रेट कर सकते हैं इस खुशी को. तो इस कॉन्सेप्ट को लेकर हम आवाम के बीच गए, तो पब्लिक से अल्हम्दुलिल्लाह काफ़ी अच्छा रिस्पांस मिल रहा है. क्योंकि हमारी खुशी उस वक्त और डबल हो जाती है, दुगनी हो जाती है, जब उसके ज़रिए हम किसी का भला करते हैं या किसी की जान बचाते हैं. तो ये मोहम्मद अलीमुद्दीन फाउंडेशन और मूवमेंट ऑफ जस्टिस ने ये इनिशिएटिव लिया और अल्हम्दुलिल्लाह पब्लिक का बहुत अच्छा रिस्पांस मिल रहा है. और आज डिप्टी कमिश्नर बीदर श्री रामचंद्रन साहब ने इसका इनॉग्रेशन किया. और यहाँ पे आज के हमारे इस कैंप में सारा सोशल डिस्टेंसिंग, सैनिटाइजेशन वगैरह का मुकम्मल ख्याल रखते हुए बहुत ही सेफ़ एनवायरनमेंट में जो है ना ये कैंप रखा गया है. और मैं उम्मीद करता हूँ, आशा है हमको, कि आज का ये ब्लड बैंक हमेशा की तरह कामयाब रहेगा. मैं मोहम्मद असदुद्दीन, मैनेजिंग ट्रस्टी मोहम्मद अलीमुद्दीन फाउंडेशन, और मेरे साथ सैयद सरफराज हाशमी, प्रेसिडेंट मूवमेंट ऑफ जस्टिस बीदर. ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಒಟ್ಟು 1580 ಸೋಂಕಿತರು ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. 735 ಕೊರೋನಾ ಸೋಂಕಿತರು ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ಐಸೋಲೇಷನ್ ವಾರ್ಡ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಲ್ಲಿಯವರೆಗೆ ಒಟ್ಟು 2388 ಪಾಸಿಟಿವ್ ಬಂದಿವೆ. 79 ಸೋಂಕಿತರು ಹಾಗೂ ಕೋವಿಡ್ ಅಲ್ಲದ ಅನ್ಯ ಕಾರಣದಿಂದ 4 ಮೃತಪಟ್ಟಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಭಾನುವಾರ ಒಂದೇ ದಿನ 135 ಜನರಿಗೆ ಕೋವಿಡ್ ಸೋಂಕು ದೃಢಪಟ್ಟಿದೆ. ಕೋವಿಡ್ ವಾರಾಣು ಪೀಡಿತರ ಸಂಖ್ಯೆ 2398ಕ್ಕೆ ತಲುಪಿದೆ. ಜಿಲ್ಲೆಯಲ್ಲಿ 735 ಕೋವಿಡ್ ಪ್ರಕರಣಗಳು ಸಕ್ರಿಯವಾಗಿವೆ. ಬೀದರ್ ತಾಲೂಕಿನಲ್ಲಿ 40 ಮಂದಿಗೆ ಸೋಂಕು ತಗುಲಿದೆ. ಹುಮ್ನಾಬಾದ್ ತಾಲೂಕಿನಲ್ಲಿ 27, ಭಾಲ್ಕಿ ತಾಲೂಕಿನಲ್ಲಿ 30, ಔರದ್ ತಾಲೂಕಿನಲ್ಲಿ 16, ಬಸವ ಕಲ್ಯಾಣ ತಾಲೂಕಿನಲ್ಲಿ 21 ಜನರಿಗೆ ಹಾಗೂ ನೆರೆ ರಾಜ್ಯದ ಒಬ್ಬರಿಗೆ ಕೋವಿಡ್ ಸೋಂಕು ದೃಢಪಟ್ಟಿದೆ. ಒಟ್ಟು ಸೋಂಕಿತರಲ್ಲಿ 3 ಬಾಲಕಿಯರು, 4 ಬಾಲಕಿಯರು, 34 ಮಹಿಳೆಯರು ಹಾಗೂ 96 ಪುರುಷರು ಇದ್ದಾರೆ. ಕೋವಿಡ್ ಆಸ್ಪತ್ರೆಯಿಂದ 36 ಮಂದಿ ಗುಣಮುಖರಾಗಿ ಬಿಡುಗಡೆ ಹೊಂದಿದ್ದಾರೆ. ಇವರಿಗೆ 1580 ಮಂದಿ ಬಿಡುಗಡೆ ಹೊಂದಿದ್ದಾರೆ. ಬಸವ ಕಲ್ಯಾಣದ ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ವೈದ್ಯ ಹಾಗೂ ಇನ್ನೊಬ್ಬ ವೈದ್ಯರಿಗೆ ಪಾಸಿಟಿವ್ ಬಂದಿದೆ. ಹೀಗಾಗಿ 48 ಗಂಟೆಯವರೆಗೆ ಆಸ್ಪತ್ರೆಯಲ್ಲಿನ OPD ಬಂದಿಡಲಾಗಿದೆ. ಪಟ್ಟಣದ ಬಿರದರ್ ಓಣಿಯ ವೈದ್ಯರೊಬ್ಬರಿಗೂ ಪಾಸಿಟಿವ್ ಬಂದಿದೆ. ಎಲ್ಲರೂ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ತಾಲೂಕಿನ ಖಾಂಡಳದ 65, 32, 21, 51, 32 ವರ್ಷದ ಪುರುಷ ಹಾಗೂ 23, 42 ವರ್ಷದ ಮಹಿಳೆಯರಿಗೆ ಪಾಸಿಟಿವ್ ಬಂದಿದೆ. ಭಾಲ್ಕಿ ತಾಲೂಕಿನ ವಿವಿಧ ಗ್ರಾಮಗಳ ಒಟ್ಟು 25 ಜನರಿಗೆ ಕೋವಿಡ್ ಸೋಂಕು ದೃಢಪಟ್ಟಿದೆ. ಇದರಲ್ಲಿ ಜಮಖಂಡಿ ಗ್ರಾಮದವರೇ 15 ಜನರು ಇದ್ದಾರೆ.
ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಬೀದರ್ ಜಿಲ್ಲಾ ಘಟಕ ಮತ್ತು ಲೋಕೇಶ್ ಎಂ ಮರ್ಜಪುರ ಅಭಿಮಾನಿ ಬಳಗದಿಂದ ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಲೋಕೇಶ್ ಎಂ ಮರ್ಜಪುರ ಅವರ ಹುಟ್ಟುಹಬ್ಬವನ್ನು ಬೀದರ್ ನಗರದ ಚಿದ್ರಿಯ ಬಿರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು. ಬೀದರ್ ನಗರದ ಚಿದ್ರಿಯಲ್ಲಿರುವ ಬಿರ್ಲಿಂಗೇಶ್ವರ ಮಂದಿರದ ಆವರಣದಲ್ಲಿ ನಡೆದ ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಸಂಘಟನೆಯ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಲೋಕೇಶ್ ಎಂ ಮರ್ಜಪುರ ಅವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು, ಸಂಘಟನೆಯ ಕಾರ್ಯಕರ್ತರು ಲೋಕೇಶ್ ಎಂ ಮರ್ಜಪುರ ಅವರಿಗೆ ಮೈಸೂರು ಪೇಟ್ ತುಡಿಸಿ ಹೂಮಾಲೆ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಿದರು. ಬೀದರ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬುರಾವ್ ಮಲ್ಕಪುರಿ ಅವರು ಮಾತನಾಡುತ್ತಾ ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಸಂಘಟನೆಯ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಲೋಕೇಶ್ ಎಂ ಮರ್ಜಪುರ ಅವರ ಹುಟ್ಟುಹಬ್ಬ ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಸರಳವಾಗಿ ಆಚರಣೆ ಮಾಡಲಾಗುತ್ತದೆ ಎಂದರು. ರೈತ ಕುಟುಂಬದಿಂದ ಬಂದಿರುವ ಲೋಕೇಶ್ ಎಂ ಮರ್ಜಪುರ ಅವರು ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಸಂಘಟನೆಯ ಮೂಲಕ ಸಮಾಜದಲ್ಲಿ ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ ಎಂದರು. ಲೋಕೇಶ್ ಎಂ ಮರ್ಜಪುರ ಅವರು ಮಾತನಾಡುತ್ತಾ ನನಗೆ ಹಣ, ಅಧಿಕಾರ ಅಗತ್ಯವಿಲ್ಲ. ಅಭಿಮಾನಿಗಳ ಬೆಂಬಲ ಸದಾ ನನ್ನ ಜೊತೆಗೆ ಇದ್ದರೆ ಸಾಕು. ನಿಮ್ಮೆಲ್ಲರ ಪ್ರೀತಿ, ಅಭಿಮಾನವೇ ನನಗೆ ಶ್ರೀರಕ್ಷಣೆಯಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಯುವ ಉದ್ಯಮಿ ವಿವೇಕ್ ವಾಲಿ ಸೇರಿದಂತೆ ಸಂಘಟನೆಯ ನೂರಾರು ಕಾರ್ಯಕರ್ತರು ಇದ್ದರು. ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು ಮುಗಿಯಲಿ ಹೇಳು. जरूरत नहीं है, ये सबकी अपने को जरूरत नहीं है, सोने को इनकी बस जरूरत नहीं है. ಎಷ್ಟು ಗಾಡಿ ಬಿಟ್ಟು ಎಲ್ಲರೂ ಕೂಡ ಪ್ಲೇಸ್ ಕೆಳಗಡೆ ಇರಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. अरे जरा साइड ಬರ್ರಿ वो जरा साइड ಬರ್ರಿ ಇಂದು ಮೀಸೆ ತಿರುವಿ ವೀಸ್ ಮಾಡಕ್ಕೆ ರೆಡಿ ಆಗಿರುವ, ಯಾಕಂದ್ರೆ ಇಂದು ನನ್ನ ಹುಲಿ ರಾಯಣ್ಣನ ಅಭಿಮಾನಿಯ ಹುಟ್ಟು. ಈ ಒಂದು ಊಟ ವ್ಯವಸ್ಥೆ ಮಾಡಿದೀವಿ, ಆದ ಕಾರಣ ತಾವು ಈ ಒಂದು ಊಟ ಮಾಡ್ಕೊಂಡು ಹೋಗ್ಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಈ ಒಂದು ಸೇವೆ ಕೂತ್ಕೊಂಡ ಎಲ್ಲರೂ ಒಂದು ಬೆಂಬಲ ಕೊಟ್ಟು ಆ ಒಂದು ಸಂಗೊಳ್ಳಿ ರಾಯಣ್ಣ ಒಂದು ಏನು ಜಯಂತಿ ಅದ್ದೂರಿಯಾಗಿ ನಡೀತಾ ಇದ್ರೆ ಎಲ್ಲರೂ ಒಂದು ಬಹಳ ಒಂದು ಮನಸ್ಸಿನಿಂದ ಈ ಒಂದು ಜಯಂತಿ ಆಗ್ಬೇಕಂತ ಎಲ್ಲರೂ ಮನಸ್ಸು ಕೊಟ್ಟು ಮಾಡಿದಕ್ಕೆ ಒಂದು ಜಯಂತಿ ಒಂದು ನಮ್ಮ ವತಿಯಿಂದ ಎಲ್ಲರೂ ಏನೊಂದು ರಾಯಣ್ಣ ಅಭಿಮಾನಿಗಳ ವತಿಯಿಂದ ನಮ್ಮೆಲ್ಲ ಹಿರಿಯ ಮುಖಂಡರಿಗೆ ಹಾಗೂ ನಮ್ಮೆಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ಇವತ್ತು ಇಂಥ ಒಂದು ಪವಿತ್ರ ದಿವಸ ಬಕ್ರಿ ಈದ್ ಹಬ್ಬದ ದಿವಸ ಇವತ್ತು ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಲೋಕೇಶ್ ಮರ್ಜಪುರಿ ಅವರು ಯುವ ಗರ್ಜನೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನಾ ಜಿಲ್ಲಾ ಅಧ್ಯಕ್ಷರು ಹುಟ್ಟುಹಬ್ಬ ಇದೆ. ಅದ ಕಡೆಯಿಂದ ಕೊರೋನಾ ಇದ್ದ ಕಡೆಯಿಂದ ಹೆಚ್ಚಿಗೆ ಏನು ಗದ್ದಲ ಬೇಡ ಅಂತೇಳಿ ಸಿಂಪಲ್ಲಾಗಿ ಇಲ್ಲೊಂದು ಗುಡಿಯಲ್ಲಿ ಬರ್ಡೇ ಆಚರಿಸ್ತಾ ಇದ್ದಾರೆ. ಅದ ಕಡೆಯಿಂದ ಪಾಪ ಒಂದು
ಒಳ್ಳೆ ರೀತಿಯಿಂದ ಒಳ್ಳೆಯ ಸಂಘಟನೆ ಮಾಡಿಕೊಂಡು ಒಳ್ಳೆಯ ಆತ್ಮೀಯತೆಯಿಂದ ಎಲ್ಲ ಯುವಕರು ತಗೊಂಡು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಿದ್ದಾರೆ ಸಮಾಜ ಕಡೆಯಿಂದ. ಎಲ್ಲೋ ಒಂದು ಕಡೆ ಸಮಾಜ ಇಳಿಗೆ ಕಡೆಯಿಂದ ಯುವಕರು ಮುಂದೆ ಬರಬೇಕಂತೇಳಿ ನಂದು ಮನವಿ ಇದೆ. ಯಾಕಂದ್ರೆ ಪಾಪ ಅವರು ಗರೀಬ್ ಮನೆತಿಂದ ಒಬ್ಬ ರೈತನ ಮಗನಾಗಿ ಇವತ್ತು ಒಳ್ಳೆ ರೀತಿ ಸಂಘಟನೆ ಮಾಡ್ತಾ ಇದ್ದಾರೆ, ನಮ್ಗೆ ಭಾಳ ಹೆಮ್ಮೆ ಅನಿಸ್ತಾ ಇರ್ತದೆ. ಈ ರೀತಿ ಸಮಾಜದ ಯುವಕರು ಮುಂದೆ ಬಂದಾಗ ಮಾತ್ರ ದೇಶ ಸಮಾಜ ಸುಧಾರಿಸ ಸಾಧ್ಯ ಆಯ್ತದೆ. ಮುಂದೆ ಬರ್ತಾಗತ್ತದಿಂದಲ್ಲ ಅವ್ರಿಗೆ ಯಶು ಆರೋಗ್ಯ ಒಳ್ಳೆ ರೀತಿ ಕೊಟ್ಟು ದೇವ್ರು ಕಾಪಾಡಲಿರ್ತಾನೆ. ಲೋಕೇಶ್ ಇವತ್ತು ಅವ್ರ ಬಡ್ಡೆ ಮುಖಾಂತರ ನಾವು ವಿಷಯ ಮಾಡಕ್ಕೆ ಹೇಳ್ತೇವೆ. ನೀವುಗಳು ನೀವೇ ನನ್ನ ಆಸ್ತಿ, ನೀವೇ ನನ್ನ ಎಲ್ಲ ಬಂಧು ಬಳಗ, ನಿಮ್ಮೆಲ್ಲರಿಗೂ ಸಹಿತ ನನ್ನ ಪರವಾಗಿ ಹೃದಯಪೂರ್ವಕವಾದ ಬಂಧುವರೇ, ನನಗ ದುಡ್ಡು ಈ ಗಾಡಿ ಘೋಡ ಏನು ಅವಶ್ಯಕತೆ ಇಲ್ಲ. ನೀವು ಒಂದಿದ್ದರೆ ಸಾಕು, ನಾನು ಏನೇನು ಮಾಡ್ಬೋದು, ನನಗೆ ನೀವೇ ಬೇಕು. ಆದ ಕಾರಣ ತಾವೆಲ್ಲರೂ ಹುಟ್ಟುಹಬ್ಬಕ್ಕೆ ಆಗಮಿಸಿದ್ರಿ. ನಿಮಗ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ನಿಮ್ಮ ವಿಶ್ವಾಸಿ ಲೋಕೇಶ್ ಮರ್ಜಾಪುರ್, ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ. ತಾವು ನನ್ನ ಕಡೆಯಿಂದ ಏನಾದರೂ ಸ್ವಲ್ಪ ಅಸ್ತವ್ಯಸ್ತ ಆದ್ರೆ ತಾವು ಕ್ಷಮಿಸಬೇಕಂತ ಹೇಳುತ್ತಾ ನನ್ನ ಮಾತಿಗೆ. ಬೀದರ್ ಔರಾದ್ ತಾಲೂಕಿನ ಭೋಂತಿಯ ಗಮಸುಬಾಯಿ ತಾಂಡದಲ್ಲಿ 2ನೇ ಸುತ್ತಿನ ರಾಷ್ಟ್ರೀಯ ಕೃತಕ ಗರ್ಭಧಾರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪಶುಸಂಗೋಪನೆ, ಹಜ್ ಮತ್ತು ವಕ್ಫ್ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಪ್ರತಿ ಗ್ರಾಮದಲ್ಲಿ 100 ರಾಸುಗಳಂತೆ ಒಂದು ಜಿಲ್ಲೆಯ 500 ಗ್ರಾಮಗಳಲ್ಲಿ 50,000 ರಾಸುಗಳನ್ನು ಕೃತಕ ಗರ್ಭಧಾರಣೆಗೆ ಒಳಪಡಿಸುವ ಗುರಿ ಹೊಂದಲಾಗಿದೆ ಎಂದರು. ಪಶುಸಂಗೋಪನೆ, ಹಜ್ ಮತ್ತು ವಕ್ಫ್ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಹೇಳಿದರು. ರೈತರ ಮನೆ ಬಾಗಿಲಿನಲ್ಲಿ ಉಚಿತವಾಗಿ ಕೃತಕ ಗರ್ಭಧಾರಣೆ ಸೇವೆ ಒದಗಿಸುವುದು, ಉತ್ಕೃಷ್ಟ ಗುಣಮಟ್ಟದ ಕರುಗಳ ಜನನ, ಹೆಚ್ಚಿನ ಹಾಲು ಉತ್ಪಾದನೆ, ಹೆಚ್ಚೆಚ್ಚು ರೈತರಿಗೆ ಕೃತಕ ಗರ್ಭಧಾರಣೆ ತಂತ್ರಜ್ಞಾನವನ್ನು ತಲುಪಿಸುವುದು ಮತ್ತು ಈ ಮೂಲಕ ರೈತರ ಆದಾಯ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶಗಳೊಂದಿಗೆ ಭಾರತ ಸರ್ಕಾರದ ರಾಷ್ಟ್ರೀಯ ಗೋಕುಲ್ ಮಿಷನ್ ಯೋಜನೆಯಡಿ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ 100% ಆರ್ಥಿಕ ನೆರವಿನಿಂದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಕರ್ನಾಟಕ ವತಿಯಿಂದ ಅನುಷ್ಠಾನಗೊಳಿಸಲಾಗುತ್ತದೆ ಎಂದು ಇದೇ ವೇಳೆ ಸಚಿವರು ತಿಳಿಸಿದರು. ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಾರುತಿ ಚವ್ಹಾಣ್, ತಾಲೂಕಾ ಪಂಚಾಯತ್ ಸದಸ್ಯರಾದ ಹನುಮಂತ್ ನಾಯಕ್, ಸಚಿನ್ ರಾಠೋಡ್, ಡಾಕ್ಟರ್ ಮಂಜುನಾಥ್ ಪಾಳೆಗಾರ್, ಪಶುಸಂಗೋಪನೆ ಇಲಾಖೆ ಉಪನಿರ್ದೇಶಕರಾದ ಡಾಕ್ಟರ್ ಗೋವಿಂದ್ ಬಿಎಚ್, ತಹಸೀಲ್ದಾರರಾದ ಚಂದ್ರಶೇಖರ್, ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜ್ಕುಮಾರ್ ಬಿರದರ್, ಡಾಕ್ಟರ್ ಶಿವಶರಣ ಯಲಗುಂಡೆ, ಡಾಕ್ಟರ್ ಯೋಗೇಂದರ್ ಕಲ್ಯಾಣಿ, ಡಾಕ್ಟರ್ ಗೋವಿಂದ್ ರೆಡ್ಡಿ, ಡಾಕ್ಟರ್ ಧನರಾಜ್, ಡಾಕ್ಟರ್ ಪೃಥ್ವಿರಾಜ್, ಡಾಕ್ಟರ್ ಗೌತಮ್ ಅರಳಿ, ಡಾಕ್ಟರ್ ದೇವನಂದ್, ಡಾಕ್ಟರ್ ಚಕಿಯುದ್ದೀನ್, ಡಾಕ್ಟರ್ ನರಸಪ್ಪ ಎಂಡಿ ಹಾಗೂ ಇತರರು ಇದ್ದರು. ಅಧಿಕಾರಿಗಳನ್ನು ಇನ್ನೂ ಹೆಚ್ಚಿನ ಶ್ರಮ ವಹಿಸಿ 100% ಪ್ರಗತಿ ಸಾಧಿಸಬೇಕು. ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ಮೇಲೆ ಯಾವುದೇ ಮುಲಾಜಿಲ್ಲದೆ ಶಿಸ್ತು ಕ್ರಮ ಜರುಗಿಸಿ ಪಾಠ ಕಲಿಸಬೇಕಾಗುತ್ತದೆ ಎಂದು ಸಚಿವರು ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶಿಕ್ಷಣಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಅವರು ಈಗಾಗಲೇ ಪ್ರಸ್ತುತ ವರ್ಷದ SSLC ಫಲಿತಾಂಶದ ನಿರೀಕ್ಷಣೆಯಲ್ಲಿರುವ ವಿದ್ಯಾರ್ಥಿಗಳು ಉಚಿತ ಪ್ರವೇಶಕ್ಕಾಗಿ ಅಗತ್ಯ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು ಎಂದರು. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದಿಂದ 2020-21ನೇ ಸಾಲಿಗೆ ನಿಗಮದ ವಿವಿಧ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯ ಪಡೆಯಲು ಮಡಿವಾಳ, ಧೋಬಿ, ಪರಟ್, ಅಗಸ ಮತ್ತು ಇದರ ಉಪಜಾತಿ ಜನಾಂಗಕ್ಕೆ ಸೇರಿದವರಿಂದ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸುವ ಕೊನೆಯ ದಿನಾಂಕವನ್ನು ಆಗಸ್ಟ್ 3ರಿಂದ ಆಗಸ್ಟ್ 31ರವರೆಗೆ ವಿಸ್ತರಿಸಲಾಗಿದೆ ಎಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.